ಶ್ಲೋಕ ವೈರಾಗ್ಯ ಪ್ರಕರಣದಲ್ಲಿ 2ನೇ ಶ್ಲೋಕ. ದೇಖ್ಯನ್ಯ ದೇಹ ವಿವರೇ ಜಠರಾಗ್ನಿನಾಸೃಕ್ ವಿನ್ಮೂತ್ರ ಕೂಪಪತಿತೋ ಭೃಷತಪ್ತ ದೇಹಃ ಇಚ್ಛನ್ನಿತೋ ವಿವಸಿತಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀರ್ ಭವತಾ ಕದಾನು. ದೇಹಿ ಅನ್ಯ ದೇಹ ವಿವರೆ ಜಠರಾಗ್ನಿನ ಅಸೃಕ್ ವಿಟ್, ಅದು ಬಿಡಿಸ್ಕೊಳ್ಬೇಕಾದ್ರೆ ವಿಟ್ ಅಂತ ಬಿಡಿಸ್ಕೊಳ್ಬೇಕು. ವಿಟು ಮೂತ್ರ ಕೂಪ ಪತಿತಃ ಭೃಷತಪ್ತ ದೇಹ ಇಚ್ಛನ್ ಇತಃ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀಹಿ ಭವತಾ ಕದಾನು. ಅಂದರೆ ಇದು ಪ್ರಕರಣ ವೈರಾಗ್ಯ ಪ್ರಕರಣ. ಹಾಗಾಗಿ ವಿರಕ್ತಿ ಬರಲಿಕ್ಕೆ ಬೇಕಾದ ರೀತಿಯಲ್ಲಿ ಇಲ್ಲಿ ಶ್ಲೋಕಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇದು ಕಪಿಲರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತನ್ನ ತಾಯಿಯಾಗಿರುವಂತ ದೇವಹೂತಿಗೆ ಉಪದೇಶವನ್ನ ಕೊಡುವಂತ ಒಂದು ಸಂದರ್ಭ. ಏನು ಕಪಿಲೋಪದೇಶ ಎಂಬುದಾಗಿ ಪ್ರಸಿದ್ಧವಾಗಿದೆ 3ನೇ ಸ್ಕಂದದಲ್ಲಿ. ಆ ಕಪಿಲೋಪದೇಶದಲ್ಲಿ ಬಂದಿರತಕ್ಕಂಥ ಒಂದು ಅದ್ಭುತವಾದ ಒಂದು ಶ್ಲೋಕ. ಅಂದರೆ ಒಬ್ಬ ವ್ಯಕ್ತಿಗೆ ವಿರಕ್ತಿ ಬರಬೇಕು. ಆ ವಿರಕ್ತಿ ಬರಲಿಕ್ಕೆ ಏನು ಸಹಜವಾದ ಕಾರಣಗಳಿದ್ದಾವೆ ಅದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಅವನು ತಾಯಿಯ ಗರ್ಭದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ಸುಮಾರು 5 ಅಥವಾ 6 ತಿಂಗಳ ಕಳೆದ ನಂತರದಲ್ಲಿ ಜ್ಞಾನ ಬರುತ್ತೆ. ಏನು ಸೀಮಂತ ಮಾಡುವಂತ ಒಂದು ಸಂದರ್ಭ ಇದೆ, ಅಲ್ಲಿ ಆ ಗರ್ಭದಲ್ಲಿ ಇದ್ದಂತ ಮಗುವಿಗೆ ಜ್ಞಾನ ಬರುತ್ತೆ. ಅಂದ್ರೆ ನಾನು ಯಾಕೆ ಗರ್ಭವಾಸದ ದುಃಖದಲ್ಲಿ ಇದ್ದೇನೆ ಅನ್ನೋದನ್ನ ಆ ಮಗು ನೆನಪು ಮಾಡಿಕೊಳ್ಳತ್ತೆ. ತನ್ನ ಹಿಂದಿನ ಜನ್ಮದಲ್ಲಿ ತಾನು ಮಾಡಿರುವಂತ ಅನರ್ಥಗಳೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡು ಆ ಗರ್ಭದಲ್ಲಿ ಇದ್ದಂತ ಮಗು ಪಶ್ಚಾತ್ತಾಪ ಪಡತಕ್ಕಂಥ ಒಂದು ಸಂದರ್ಭ. ಅದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ದೇಹಿ ಅಂದ್ರೆ ಕರ್ತ ಏನು? ದೇಹದ ಸಂಬಂಧವನ್ನ ಹೊಂದಿರುವಂತ ಜೀವಾತ್ಮ. ದೇಹ ಅಸ್ಯ ಅಸ್ತಿ ಇತಿ ದೇಹಿ. ಆ ಜೀವಾತ್ಮ ದೇಹದ ಸಂಪರ್ಕವನ್ನ ಹೊಂದಿದ್ದಾನೆ. ಅವನ ಕರ್ಮಕ್ಕೆ ಅನುಗುಣವಾಗಿ ಅವನ ಪುಣ್ಯ ಪ್ರಾರಬ್ಧ ಅಥವಾ ಅವನ ಪಾಪ ಪ್ರಾರಬ್ಧ ಅದನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಒಂದು ದೇಹದ ಒಳಗಡೆ ಪ್ರವೇಶ ಮಾಡಲೇಬೇಕು. ದೇಹ ಪ್ರವೇಶವಿಲ್ಲದೇನೆ ಸುಖ ದುಃಖಾದಿಗಳನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದೇಹವನ್ನ ಪ್ರವೇಶ ಮಾಡಿದ್ದಾನೆ ದೇಹಿ. ಅನ್ಯ ದೇಹ ವಿವರೆ. ವಿವರ ಅಂದ್ರೆ ಒಂದು ಬಿಲ, ಒಂದು ರಂಧ್ರ. ಆ ದೇಹಿ ಎಲ್ಲಿದ್ದಾನೆ ಗರ್ಭವಾಸದ ಸಂದರ್ಭದಲ್ಲಿ ಅಂದ್ರೆ ಅನ್ಯ ದೇಹ ವಿವರ, ಮತ್ತೊಂದು ದೇಹದ ಒಳಗೆ. ವಿವರ ಅಂದ್ರೆ ಒಂದು ಗುಹೆ ಒಳಗಡೆ, ಒಂದು ರಂಧ್ರದ ಒಳಗಡೆ, ಅಂದ್ರೆ ತಾಯಿಯ ಗರ್ಭದ ಚೀಲದಲ್ಲಿ ಇದ್ದಾನೆ. ಮತ್ತೊಂದು ವಿವರ, ಒಂದು ರಂಧ್ರದ ಒಳಗಡೆ, ತಾಯಿಯ ಗರ್ಭದ ಒಳಗಡೆ ಆ ದೇಹಿ ಇದ್ದಾನೆ. ಎಲ್ಲಾ ಮಕ್ಕಳು ಕೂಡ ಭೂಮಿಗೆ ಬರುವುದಕ್ಕಿಂತ ಮುಂಚೆ ತಾಯಿಯ ಗರ್ಭದಲ್ಲಿ ಇರಲೇಬೇಕು. ಹಾಗೆ ತಾಯಿಯ ಗರ್ಭದಲ್ಲಿ ಇದ್ದಾನೆ ಈ ಒಬ್ಬ ಜೀವಿ. ಅವನು ಜಠರಾಗ್ನಿನ ವೃಷತಪ್ತ ದೇಹ. ಆ ಒಳಗೆ ತಾಯಿಯ ಜಠರಾಗ್ನಿ ನಿರಂತರವಾಗಿ ಉರಿತಾ ಇರತ್ತೆ. ಅದು ನಿಲ್ಲೋದು ಅಂತ ಇಲ್ವೇ ಇಲ್ಲ. ಜಠರಾಗ್ನಿ ಸ್ವಲ್ಪ ಅದು ಉರಿಯೋದು ಕಡಿಮೆ ಆದ್ರೂ ಕೂಡ ಅಜೀರ್ಣಾದಿ ಸಮಸ್ಯೆಗಳು ಶುರುವಾಗತ್ತೆ. ನಿಂತೇ ಹೋಗ್ಬಿಟ್ರೆ ಮುಗಿದೇ ಹೋಯ್ತು, ಜೀರ್ಣ ಆಗೋದೇ ಇಲ್ಲ. ಹಾಗಾಗಿ ಆ ಜಠರಾಗ್ನಿ ನಿರಂತರವಾಗಿ ದಹಿಸ್ತಾ ಇರತ್ತೆ, ಸುಡ್ತಾ ಇರತ್ತೆ. ಆ ತಾಯಿಯ ಜಠರಾಗ್ನಿ ಒಳಗಿರ್ತಕ್ಕಂಥ ಬೆಂಕಿಯಿಂದ ಭೃಷತಪ್ತ ದೇಹ. ಭೃಷ ಅಂದ್ರೆ ತುಂಬಾ ಜಾಸ್ತಿ ಅಂತ ಅರ್ಥ. ಸಿಕ್ಕಾಪಟ್ಟೆ ತಪ್ತ ದೇಹ ಉಳ್ಳವನಾಗಿ, ಸುಡಲ್ಪಟ್ಟ ದೇಹ ಉಳ್ಳವನಾಗಿದ್ದಾನೆ ಆ ಒಬ್ಬ ಜೀವಿ ದೇಹಿ. ಮತ್ತೇನಾಗಿದ್ದಾನೆ ಅಂದ್ರೆ ಅಸೃಕ್ ವಿಣ್ಮೂತ್ರ ಕೂಪ ಪತಿತಃ. ಅಸೃಕ್ ಅಂದ್ರೆ ರಕ್ತ, ವಿಟ್ ಅಂದ್ರೆ ಮಲ, ಮೂತ್ರ, ಇವುಗಳ ಒಂದು ಬಾವಿ. ಕೂಪ ಅಂದ್ರೆ ಬಾವಿ, ಅದರಲ್ಲಿ ಪತಿತಃ ಬಿದ್ದವನಾಗಿದ್ದಾನೆ ಅಲ್ವಾ. ಒಂದು ಮಗು ಒಂದು ತಾಯಿಯ ಗರ್ಭದಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲೇನು ಒಳಗೆ ರಕ್ತ, ಮಲ, ಮೂತ್ರ, ಮಾಂಸ ಇವುಗಳೆಲ್ಲವೂ ಕೂಡ ದೇಹದ ಕೀವು ಇತ್ಯಾದಿಗಳೆಲ್ಲವೂ ಕೂಡ ಇರುತ್ತೆ ಅಲ್ವಾ. ಹಾಗಾಗಿ ಅದೊಂದು ಬಾವಿ, ಕೂಪ ಪತಿತನಾಗಿದ್ದಾನೆ. ಬಾವಿಯಲ್ಲಿ ಬಿದ್ದಿದೆ ಆ ಒಬ್ಬ ಬಿದ್ದಿದ್ದಾನೆ ಆ ಒಂದು ಜೀವಿ. ಆ ಒಂದು ಮಗು ಬಾವಿಯಲ್ಲಿ ಬಿದ್ದಿದೆ. ಅದು ಎಂತ ಬಾವಿ ಅಂತ ಕೇಳಿದ್ರೆ ನೀರಿನ ಬಾವಿ ಅಲ್ಲ. ಅಸೃಕ್ ವಿಣ್ಮೂತ್ರ ಕೂಪ ಪತಿತಃ, ರಕ್ತ ಮಲಮೂತ್ರಗಳ ಒಂದು ಬಾವಿ ಅಲ್ಲಿ ಬಿದ್ದಿದೆ. ಅಲ್ಲಿ ಬಿದ್ದು ಇಚ್ಛನ್ ಇತಃ ವಿವಸಿತುಂ ಗಣಯನ್ ಸ್ವಮಾಸಾನ್. ಅಲ್ಲಿ ಇತಃ ವಿವಸಿತುಂ ಇಚ್ಛನ್, ಇಲ್ಲಿಂದ
ವಿವಸಿತುಂ, ವಿವಸಿತುಂ ಶಬ್ದಕ್ಕೆ ಹೊರ ಹೋಗೋದು ಒಂದು ಅರ್ಥ. ಇಲ್ಲಿಂದ ವಸಿತುಂ ಅಲ್ಲ, ವಿವಸಿತುಂ ಅಂದ್ರೆ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಇಚ್ಛೆಯನ್ನ ಪಟ್ಟವನಾಗಿ, ಅಸ್ಮಾತಿಥಿ ಇತಃ, ಈ ಗರ್ಭದಿಂದ ನಾನು ಯಾವಾಗ ಹೊರಗೆ ಹೋಗ್ತೀನಿ ಅಂತ ಅಪೇಕ್ಷೆ ಪಡ್ತಾ ಇದೆ ಆ ಒಳಗಿದ್ದಂತ ಮಗು, ಆ ಒಬ್ಬ ಜೀವಿ ಅಪೇಕ್ಷೆ ಪಟ್ಟು ಏನ್ ಮಾಡ್ತಾ ಇದ್ದಾನೆ, ಸ್ವಮಾಸಾನ ಗಣಯನ್ನ, ಸ್ವಮಾಸಾನ ಗಣಯನ್ನ ತನ್ನ ತಿಂಗಳುಗಳನ್ನ ಲೆಕ್ಕ ಹಾಕ್ತಾ ಇದ್ದಾನೆ. ನಾನು ಗರ್ಭಕ್ಕೆ ಬಂದು ಎಷ್ಟು ತಿಂಗಳಾಯ್ತು, ಎಷ್ಟು ದಿವಸ ಕಳೀತು, ಇನ್ನೆಷ್ಟು ದಿವಸ ಇಲ್ಲಿ ಇರಬೇಕು ಅಂತ ಸ್ವಮಾಸಾನ ಗಣಯನ್ನ ತನ್ನ ತಿಂಗಳುಗಳನ್ನ ಲೆಕ್ಕ ಹಾಕಿಕೊಂಡು, ಕೃಪಣಧೀಹಿ ಭವತ ಕದಾನು ನಿರ್ವಾಸ್ಯತೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೆ. ನಾನು ತುಂಬಾ ಪಶ್ಚಾತ್ತಾಪ ಪಡ್ತಾ ಇರುತ್ತೆ ಮಗು, ನಾನು ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿರುವಂತ ಪಾಪಕರ್ಮದಿಂದಾಗಿ ಅಥವಾ ನಾನು ನನ್ನ ಸಾಧನೆಯನ್ನ ಪೂರ್ತಿ ಮಾಡಿಕೊಂಡಿಲ್ಲ ಅದರಿಂದಾಗಿ ನನಗೆ ಈ ಒಂದು ಗರ್ಭವಾಸದ ದುಃಖ ಬಂದಿದೆ. ನಾನು ಸಾಧನೆಯನ್ನ ಮಾಡ್ಕೊಂಡು ಬಿಟ್ಟಿದ್ರೆ ನಾನು ಈ ಗರ್ಭವಾಸಕ್ಕೆ ಬರ್ತನೇ ಇರಲಿಲ್ಲ ಅಲ್ವಾ. ಇವತ್ತು ತಾಯಿಯ ಗರ್ಭದಲ್ಲಿ ಇದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಏನು, ನಾನು ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ಪಾಪಕರ್ಮಗಳು. ಅಂದ್ರೆ ಅಲ್ಲಿ ಎರಡು ತರ, ತಾಯಿಯ ಗರ್ಭದಲ್ಲಿ ಇದ್ದಂತ ಮಗು ದುಃಖವನ್ನ ಪಡ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಈ ತರ ಒಂದು ರಕ್ತ ಮಲಮೂತ್ರದ ಬಾವಿಯಲ್ಲಿ ನಾನು ಬಿದ್ದಿದ್ದೇನೆ, ಜಠರಾಗ್ನಿ ನನ್ನ ಸುಡ್ತಾ ಇದೆ, ಈ ತರ ಎಲ್ಲ ದುಃಖ ಆಗ್ತಾ ಇದೆ ಅಂದ್ರೆ ಆ ಜೀವಿ ಪಾಪಿ ಜೀವಿ ಅಂತ ಅರ್ಥ. ಈ ದುಃಖಗಳು ಯಾವುದು ಕೂಡ ಆಗದೆ ಕೇವಲ ಭಗವಂತನ ಸ್ಮರಣೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪುಣ್ಯ ಜೀವಿ ಅಂತ ಅರ್ಥ. ಅಂದ್ರೆ ಒಳಗಿದ್ದಂತ ಎಲ್ಲಾ ಮಕ್ಕಳಿಗೂ ಇದೇ ತರ ಒಂದು ವೇದನೆ, ದುಃಖದ ವೇದನೆ ಆಗೋದು ಅಂತಿಲ್ಲ. ದುಃಖದ ವೇದನೆಯೇ ಆಗದಂತೆ, ಗರ್ಭವಾಸದ ದುಃಖವೇ ಆಗದಂತೆ ಕೇವಲ ಭಗವಂತನ ಸ್ಮರಣೆ ಕೂಡ ಬರುತ್ತೆ. ಅದು ಯಾರಿಗೆ ಅಂದ್ರೆ ಕೃಷ್ಣ ಹೇಳದಂತೆ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಪಿ ಜಾಯತೆ, ಯಾರು ಸಾಧನೆಯನ್ನ ಪೂರ್ಣೆ ಮಾಡಿಕೊಳ್ಳದೇನೆ ಇನ್ನೂ ಸಾಧನೆ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಉತ್ತಮ ಕುಲದಲ್ಲಿ ಹುಟ್ಟುತ್ತಾರೋ ಅಂತವ್ರಿಗಾಗಬೇಕಾದ್ರೆ ಯಾವ ಗರ್ಭವಾಸದ ದುಃಖದ ಇಲ್ಲದೇನೆ ಕೇವಲ ಭಗವಂತನ ನಾಮಸ್ಮರಣೆ ಮಾತ್ರ ಗರ್ಭದಲ್ಲಿ ಇರುತ್ತೆ. ಹೊರಗೆ ಬಂದ ಮೇಲೂ ಅದು ಮತ್ತಷ್ಟು ಜಾಸ್ತಿ ಆಗತ್ತೆ, ಸಾಧನೆಯನ್ನ ಪೂರ್ಣೆ ಮಾಡಿಕೊಂಡು ಮುಕ್ತಿಗೆ ಹೋಗ್ತಾರೆ. ಆದರೆ ಯಾರು ಪಾಪಾದಿ ಕರ್ಮಗಳನ್ನ ಮಾಡಿರುತ್ತಾರೋ ಅವರು ಈ ತರ ಆ ಒಂದು ಮಲಮೂತ್ರಾದಿಗಳ ಅನುಭವವನ್ನ, ಆ ಜಠರಾಗ್ನಿಯ ಒಂದು ತಾಪವನ್ನ ಎಲ್ಲವನ್ನು ಕೂಡ ಅನುಭವಿಸಿ ಆಗ ಅವರಿಗೆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಅಷ್ಟೆಲ್ಲ ಕಷ್ಟದಲ್ಲಿ ಬೇಕಾದ್ರೆ ಭಗವಂತನ ಸ್ಮರಣೆ ಆಗತ್ತೆ. ಭಗವಂತನ ಸ್ಮರಣೆಯಾಗಿ ಕೃಪಣಾಧೀಹಿ, ನಾನು ಕೃಪಣಾಧೀಹಿ ಎಸ್ಸೆ ಸಹ, ನಾನು ಅತ್ಯಂತ ಕೃಪಣನಾಗಿದ್ದೇನೆ ಅಂದ್ರೆ ಬಹಳ ದೈನ್ಯದಿಂದಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಭವತಾ ಕದಾನು ನಿರ್ವಾಸ್ಯತೆ, ನಿನ್ನಿಂದ ನಾನು ಯಾವಾಗ ಹೊರದೂಡಲ್ಪಡುತ್ತೇನೆ. ಯಾಕಂದ್ರೆ ಗರ್ಭದ ಒಳಗೆ ತಂದು ಕೂರಿಸಿದವನು ನೀನೇ ಭಗವಂತ, ಈ ಗರ್ಭದಿಂದಾಗಿ ಹೊರ ಹಾಕಬೇಕಾದವನು ನೀನೇ ಅಲ್ವಾ ಭಗವಂತ ಅಂತ ಹೇಳಿ ಆ ಒಳಗಿದ್ದಂತ ಮಗು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇರತ್ತೆ. ಅಂದ್ರೆ ಈ ಒಂದು ಸ್ಮರಣೆಯ ಎಲ್ಲಿವರೆಗಿರತ್ತೆ ಅಂದ್ರೆ ತಾಯಿಯ ಗರ್ಭದಿಂದ ಹೊರ ಬರುವವರೆಗೂ ಈ ಭಗವಂತನ ನಾಮಸ್ಮರಣೆ ಇರುತ್ತೆ. ನಾನು ಹಿಂದೆಲ್ಲ ಮಾಡಿದಂತ ತಪ್ಪಿನಿಂದಾಗಿ ಇವತ್ತು ಗರ್ಭವಾಸದ ದುಃಖವನ್ನ ಅನುಭವಿಸ್ತಾ ಇದ್ದೇನೆ, ನನಗೆ ಮುಂದೆ ಈ ಗರ್ಭವಾಸದ ದುಃಖ ಬರಬಾರದು ಅಂದ್ರೆ ಈಗ ನನಗೆ ಬಂದಿರತಕ್ಕಂತ ಭಗವಂತನ ಒಂದು ಸ್ಮರಣೆಯನ್ನ ಹಾಗೆ ಉಳಿಸ್ಕೊಳ್ಬೇಕು. ಹೊರಗೆ ಬಂದ ಮೇಲೂ ನಾನು ಭಗವಂತನ ನೆನಪಿನಲ್ಲೇ ಇರಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಮಗು ಅಂದುಕೊಂಡಿರತ್ತೆ. ಆದ್ರೆ ಹೊರಗೆ ಬರ್ತಾ ಇದ್ದ ಹಾಗೆ ಎಲ್ಲ ಮರೆತು ಹೋಗ್ಬಿಡತ್ತೆ. ಗರುಡ ಪುರಾಣ ಒಂದು ಶ್ಲೋಕ ಹೇಳುತ್ತೆ, ಗರ್ಭೇ ವ್ಯಾಧೋ ಸ್ಮಶಾನೇ ಚ ಪುರಾಣೇ ಯಾ ಮತಿರ್ಭವೇತ್ ಸಾ ಯದಿ ಸ್ಥಿರತಾಂ ಯಾತಿ ಕೋನು ಮುಚ್ಚೇತ ಬಂಧನಾತ್ ಅಂತ. ಅಂದ್ರೆ ಗರ್ಭವಾಸದ ದುಃಖ ಅನುಭವಿಸ್ತಾ ಇರಬೇಕಾದ್ರೆ ಇನ್ನೊಂದು ವ್ಯಾಧಿ, ಏನೋ ದೇಹಕ್ಕೆ ವಾತ ಪಿತ್ತ ಕಫಗಳ ವ್ಯತ್ಯಾಸದಿಂದಾಗಿ ತೊಂದರೆಯಾಗಿದೆ, ತುಂಬಾ ರೋಗ ಬಂದುಬಿಟ್ಟಿದೆ. ಆ ರೋಗ ಬಂದಾಗ ಅಯ್ಯೋ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೇನೆ, ನಾನು ಆ ತಪ್ಪು ಮಾಡಿದ್ದಕ್ಕೆ ನನಗೆ ಶಿಕ್ಷೆ ದೇವರು ಕೊಟ್ಟಿದ್ದಾನೆ ಅಂತ ಒಂದು ಪಶ್ಚಾತ್ತಾಪ ಭಾವನೆಯಲ್ಲಿ ಇರ್ತಾರೆ ವ್ಯಕ್ತಿಗಳು. ಇನ್ನೊಂದು ಸ್ಮಶಾನಕ್ಕೆ ಹೋದಾಗ ಆ ಸ್ಮಶಾನದಲ್ಲಿ ಉರಿಯುತ್ತಿರುವಂತ ದೇಹವನ್ನ ನೋಡಿ ಅವನ ಜೀವನದಲ್ಲಿ ಎಷ್ಟೆಲ್ಲ ಆರ್ಭಟಗಳನ್ನ ಮಾಡದ, ಏನೆಲ್ಲ ತೊಂದರೆಗಳನ್ನ ಕೊಟ್ಟ, ಎಷ್ಟೆಲ್ಲ ಅನ್ಯಾಯ ಅಕ್ರಮಗಳನ್ನ ಮಾಡದ, ಆದ್ರೆ ಈಗ ಸುಟ್ಟು ಬೂದಿ ಆಗ್ತಾ ಇದ್ದಾನಲ್ವಾ, ನಾಳೆ ನಂದು ಇಷ್ಟೇ ಅಲ್ವಾ ಅನ್ನೋ ಒಂದು ಭಾವನೆ ಬರುತ್ತೆ. ಗರ್ಭೇ ವ್ಯಾಧೋ ಸ್ಮಶಾನ. ಇನ್ನೊಂದು ಪುರಾಣೇಚ, ಒಳ್ಳೆ ಈ ತರ ಸಚ್ಚಾಸ್ತ್ರದ ಉಪನ್ಯಾಸವನ್ನ ಕೇಳತಕ್ಕಂಥ ಸಂದರ್ಭದಲ್ಲಿ, ಪಾಠಾದಿಗಳನ್ನ ಸೇರ್ತಕ್ಕಂಥ ಕೇಳುವಂತ ಸಂದರ್ಭದ ನಮಗೇನಾಗತ್ತೆ, ಹೌದಲ್ವಾ ನಾನು ನನ್ನ ಜೀವನವನ್ನ ಹೇಗೆ ಕಳೆದಿದ್ದೇನೆ, ಇನ್ನು ಮುಂದೆ ಈ ತರ ಕಳಿಬಾರದು, ಸಾತ್ವಿಕ ಮಾರ್ಗದಲ್ಲಿರ್ಬೇಕು ಅನ್ನೋ ಭಾವನೆ ಇರುತ್ತೆ. ಸಾ ಯದಿ ಸ್ಥಿರತಾಮ್ಯಾತಿ, ಈ ಗರ್ಭವಾಸದಲ್ಲಿ ಇದ್ದಾಗ, ಕಷ್ಟ ನಷ್ಟಗಳು ಬಂದಾಗ, ಸ್ಮಶಾನದಲ್ಲಿದ್ದಾಗ, ಪುರಾಣ ಪ್ರವಚನ ಪುರಾಣ ಪಾಠಾದಿಗಳನ್ನ ಕೇಳತಕ್ಕಂಥ ಸಂದರ್ಭದಲ್ಲಿ ಇರುವಂತಹ ಸಾತ್ವಿಕ ಚಿಂತನೆ ಯದಿ ಸ್ಥಿರತಾಮ್ಯಾತಿ, ಒಂದ್ ವೇಳೆ ಸ್ಥಿರವಾಗಿ ಇದ್ದು ಬಿಟ್ಟಿದ್ರೆ ಕೋನ ಮುಚ್ಚೇತ ಬಂಧನ,
ಯಾರಿಗೆ ತಾನೇ ಬಂಧನ ಬಿಡುಗಡೆ ಆಗಲ್ಲ? ಪ್ರತಿಯೊಬ್ಬರಿಗೂ ಬಂಧನ ಬಿಡುಗಡೆ ಆಗತ್ತೆ. ಅದರ ಅರ್ಥ ಏನು? ಈ ಬುದ್ಧಿ ಸ್ಥಿರವಾಗಿರೋದಿಲ್ಲ. ಗರ್ಭದಲ್ಲಿದ್ದಾಗ ಮಾತ್ರ, ಗರ್ಭದಿಂದ ಹೊರಗೆ ಬಂದ್ರೆ ಆ ಜೀವಿ ಮರೆತು ಬಿಡ್ತಾನೆ. ಏನೋ ಸ್ವಲ್ಪ ತೊಂದರೆ ಆದಾಗ ಮಾತ್ರ ದೇವರ ಸ್ಮರಣೆ, ತನ್ನ ಪಾಪ ಪ್ರಜ್ಞೆಗಳ ಅರಿವು, ತಾನು ಮಾಡಿರ್ತಕ್ಕಂಥ ಪಾಪಗಳ ಅರಿವು, ಆ ಎಲ್ಲ ಸರಿ ಆಯ್ತು ಅಂತ ಆದ್ರೆ, ದೇವರ ಕಷ್ಟ ಕೊಟ್ಟಾಗ ತುಂಬಾ ವಿನಯದಿಂದ ಬರ್ತಾನೆ. ಈ ತರದೆಲ್ಲ ಇರತ್ತೆ. ಸ್ವಲ್ಪ ತನಗೇನಾದ್ರು ಚಿಗುರಿಕೊಂಡ್ರೆ ಒಳ್ಳೇದಾಯ್ತು ಅಂತ ಆದ್ರೆ ಅವನನ್ನ ಬಿಟ್ರೆ ಮತ್ತಾರು ಇಲ್ಲ ಅನ್ನೋಟ್ಟು ದರ್ಪವನ್ನು ತೋರಿಸಕ್ಕೆ ಶುರು ಮಾಡ್ತಾನೆ ಅಲ್ವಾ? ಹಾಗೆ ಸ್ಮಶಾನದಲ್ಲಿ ಇದ್ದಾಗ ಮಾತ್ರ ಅಂತ ಒಂದು ಪಾಪ ಪ್ರಜ್ಞೆ. ಮತ್ತೆ ಮನೆಗೆ ಬಂದು ಸ್ನಾನ ಮಾಡ್ತಾ ಇದ್ದಾಗ ಅದೆಲ್ಲವೂ ಕೂಡ ಹೋಗ್ಬಿಡತ್ತೆ. ಪುರಾಣದ ಉಪನ್ಯಾಸ ಅಥವಾ ಪಾಠವನ್ನ ಕೇಳಿ ಹೊರಗೆ ಬರ್ತಾ ಇದ್ದಾಗೆ ಆ ಸಾತ್ವಿಕ ಭಾವನೆ ದೂರ ಆಗ್ಬಿಡತ್ತೆ. ಅದು ಸ್ಥಿರವಾಗಿರ್ಬೇಕು. ಇದ್ದರೆ ಯಾರಿಗೆ ತಾನೇ ಬಂಧನ ಬಿಡುಗಡೆ ಆಗಲ್ಲ? ಭಗವಂತ ಇರೋದೇ ಬಂಧನ ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ. ಪ್ರತಿಯೊಬ್ಬರ ಬಂಧನ ಬಿಡುಗಡೆ ಮಾಡ್ತಾನೆ. ಆದ್ರೆ ಆ ಸಾತ್ವಿಕ ಭಾವನೆಯನ್ನ ನಾವು ಇಟ್ಟುಕೊಳ್ಳಬೇಕು. ಸಾತ್ವಿಕ ಭಾವನೆ ಇಲ್ಲ ಅಂತ ಆದ್ರೆ ಭಗವಂತ ಬಂಧನವನ್ನ ಬಿಡುಗಡೆ ಮಾಡೋದಿಲ್ಲ ಅನ್ನೋದಕ್ಕೆ ಆ ಗರುಡ ಪುರಾಣದಲ್ಲಿ ಬರುವ ಶ್ಲೋಕ ಇದಕ್ಕೆ ಪೂರಕವಾದದ್ದು. ಹೀಗೆ ಆ ಮಗು ಇಂತಹ ಒಂದು ಆಲೋಚನೆಯನ್ನ ಮಾಡಿಕೊಂಡು ಇರುತ್ತೆ. ವ್ಯಾಖ್ಯಾನ ಓದ್ತಾ ಇದ್ದೇನೆ, ಅನ್ವಯಾರ್ಥ ಮೇಲೆ ನೋಡೋಣ. ಪರಲೋಕಾತ್ ಇಮಂ ಲೋಕಂ ಆಗಚ್ಚನ್ನ. ಈಗ ಒಬ್ಬ ವ್ಯಕ್ತಿ ಅವನವನ ಕರ್ಮಕ್ಕೆ ಅನುಗುಣವಾಗಿ ಸ್ವರ್ಗಕ್ಕೋ ನರಕಕ್ಕೋ ಹೋಗಿರ್ತಾನೆ. ಎಲ್ಲಿ ಬೇಕಾದ್ರೂ ಹೋಗ್ಲಿ. ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕಡಿಮೆ ಆದ್ರೆ ಸ್ವರ್ಗದಿಂದ ಭೂಮಿಗೆ ಬಂದು ಬೀಳಲೇಬೇಕು. ಪಾಪ ಮುಗೀತು ಅಂತ ಆದ್ರೆ, ತಾನು ಮಾಡಿದ ಪಾಪ ಎಲ್ಲ ಖಾಲಿ ಆಯಿತು ಅಂತ ಆದ್ರೆ ಮತ್ತೆ ಬಂದು ಭೂಮಿಗೆ ಬೀಳಲೇಬೇಕು. ಹಾಗೆ ಪರಲೋಕಾತ್ ಇಮಂ ಲೋಕಂ ಆಗಚ್ಚನ್ನ. ಪರಲೋಕದಿಂದ ಈ ಲೋಕಕ್ಕೆ ಬರ್ತಕ್ಕಂಥ ಒಬ್ಬ ಜೀವಿ, ಅವನು ಪಾಪಿ ಆಗ್ಬೇಕಾರಾಗಿರ್ಬೋದು, ಪುಣ್ಯ ಜೀವಿ ಬೇಕಾರಾಗಿರ್ಬೋದು, ಅವನು ವ್ರೀಖ್ಯಾದಿ ದ್ವಾರ, ನಾವು ತಿನ್ನುವಂತ ಆಹಾರ, ಅದು ಭತ್ತನೋ ರಾಗಿನೋ ಗೋಧಿನೋ ಏನೋ ಒಂದು ಆಹಾರ, ಅಲ್ಲಿ ಒಂದು 3 ತಿಂಗಳ ಜೀವಿ ಇರ್ತಾನೆ. ಅಂದ್ರೆ ಅದು ಏನು ಮೊಳಕೆಯೊಡೆದು ಒಂದು ಕಾಳಾಗುವವರೆಗೆ ಅಲ್ಲಿರ್ತಾನೆ. ವ್ರೀಖ್ಯಾದಿ ದ್ವಾರ ಕರ್ಮಶೇಷೇಣ. ಅವನ ಕರ್ಮ ಇನ್ನು ಉಳಿದಿರುತ್ತಲ್ವ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಅದೆಲ್ಲ ಉಳಿದಿರುತ್ತೆ. ಆ ಕರ್ಮದ ಶೇಷದಿಂದಾಗಿ ಪುರುಷ ದೇಹಂ ಗತಃ. ತಂದೆ, ಗಂಡಿನ ದೇಹ, ಇಲ್ಲಿ ಪುರುಷ ಅಂದ್ರೆ ಗಂಡು ಅಂತಾನೆ ಅರ್ಥ, ಗಂಡಿನ ದೇಹಕ್ಕೆ ಹೋಗ್ತಾನೆ. ತ್ರಿಮಾಸಂ ತತ್ರ. 3 ತಿಂಗಳು ಗಂಡಿನ ದೇಹದಲ್ಲೇ ಇರ್ತಾನೆ. ಯಾಕಂದ್ರೆ ಅನ್ನ ತಿಂದು ಕೂಡ್ಲೆ ಅದು ವೀರ್ಯವಾಗಿ ಬದಲಾವಣೆ ಆಗೋದಿಲ್ಲ. ತಿಂದ ಅನ್ನವನ್ನ ಆ ಒಳಗಿರ್ತಕ್ಕಂತಹ ವೈಶ್ವಾನರ ನಾಮಕ ಅಗ್ನಿ ಮತ್ತು ಪ್ರಾಣದೇವರು ಅದನ್ನ ಗಂಡಿನ ವೀರ್ಯವನ್ನಾಗಿ ಬದಲಾವಣೆ ಮಾಡಬೇಕು ಅಂತಾದ್ರೆ 3 ತಿಂಗಳು ಬೇಕು. ತ್ರಿಮಾಸಂ ತತ್ರ ದುಃಖಂ ಅನುಭೂಯ. ತಂದೆಯ ದೇಹದಲ್ಲಿ ಇದ್ದು ದುಃಖವನ್ನ ಅನುಭವಿಸಿ, ರೇತೋದ್ವಾರ, ಆ ಗಂಡಿನ ರೇತಸ್ಸಿನ ಮೂಲಕವಾಗಿ, ಸ್ತ್ರೀಯ ಕುಕ್ಷಿಂ ಶ್ರಿತಃ, ಹೆಣ್ಣಿನ ಹೊಟ್ಟೆಯನ್ನ ಶ್ರಿತಃ ಆಶ್ರಯಿಸಿದವನಾಗಿ, ಮೊದಲು ಧಾನ್ಯವನ್ನ ಆಶ್ರಯಿಸಿರುತ್ತಾನೆ ಜೀವಿ, ನಂತರ ತಂದೆಯ ದೇಹವನ್ನ ಆಶ್ರಯಿಸ್ತಾನೆ, ತದನಂತರದಲ್ಲಿ ಸ್ತ್ರೀ ದೇಹವನ್ನ ಆಶ್ರಯಿಸ್ತಾನೆ ಜೀವಿ. ಅದಾದ ಮೇಲೆ ಕಲಲ ಬುದ್ಬುದಾದಿ ಕ್ರಮೇಣ, ಅದು 5ನೇ ದಿವಸಕ್ಕೆ ಕಲಲ, ತಾಯಿಯ ಹೊಟ್ಟೆಗೆ ಹೋದ್ಮೇಲೆ 10ನೇ ದಿವಸಕ್ಕಾಗ್ಬೇಕಾದ್ರೆ ಬುದ್ಬುದ ಅಂದ್ರೆ ಒಂದು ನೀರಿನ ಗುಳ್ಳೆ, ದಪ್ಪವಾದ ನೀರಿನ ಗುಳ್ಳೆಯ ರೀತಿಯಲ್ಲಿ ಇರುತ್ತೆ. ಕ್ರಮೇಣ ಹಾಗೆ ಶಿರಹ, ತಲೆ ಆಗತ್ತೆ, ಅಂಗ, ಬೇರೆ ಬೇರೆ ಹಸ್ತ ಪಾದಾದಿ ಅವಯವಗಳು, ಅಂಗೋಪೇತ ಪಿಂಡಮಾಸ್ಥಿತ, ಎಲ್ಲ ಅವಯವಗಳು ಇರ್ತಕ್ಕಂಥ ಒಂದು ಪಿಂಡ, ಒಂದು ಮಾಂಸದ ಮುದ್ದೆಯಾಗಿ ಇದ್ದುಕೊಂಡು, ಷಣ್ಮಾಸಂ ದುಃಖಮನುಭೂಯ, 6 ತಿಂಗಳ ಕಾಲ ಅಲ್ಲಿ ಇದ್ದು ಆ ದುಃಖವನ್ನ ಅನುಭವಿಸಿ, ಬಹುಜನ್ಮಾರ್ಜಿತ ಪುಣ್ಯವಶೇನ ಕಸ್ಮಿಂಶ್ಚಿತ್ ಜನ್ಮನಿ ಸಪ್ತಮೇ ಮಾಸಿ ಪೂರ್ವತನಾನಿ ಜನ್ಮಾನಿ ಸ್ಮರನ್ ಮಾತ್ರಾ ಭುಕ್ತೈಃ ಕಟುತೀಕ್ಷ್ಣ ಕ್ಷಾರಾದಿಭಿಃ ಸರ್ವಾಂಗೇಷು ಉತ್ಪನ್ನ ವೇದನಃ ವಿನ್ಮೂತ್ರ ಗರ್ತಸ್ಥೈಃ ಕೃಮಿಭಿಃ ಕ್ಷತ ಸರ್ವಾಂಗಃ ಪ್ರತಿಕ್ಷಣಂ ಮೂರ್ಛಾಮಾಪ್ನುವಾನಃ ಪಂಜರೆ ಶಕುಂತಃ ಇವ ಸ್ವಾಂಗಚೇಷ್ಟಾಯಾಂ ಅಕಲ್ಪಃ ಜನ್ಮ ಶತೋದ್ಭವಂ ದುಃಖಂ ಅನುಸ್ಮರನ್. ಅಲ್ಲಿಗೊಂದು ಕಾಮ ಹಾಕೊಳ್ಳಿ. ಬಹುಜನ್ಮ ಅರ್ಥ ಹೇಳ್ತಾ ಇದ್ದೀನಿ. ಷಣ್ಮಾಸಂ ದುಃಖಾನುಭಾಯ, 6 ತಿಂಗಳು ತಾಯಿಯ ಹೊಟ್ಟೆಯಲ್ಲಿ ದುಃಖವನ್ನ ಅನುಭವಿಸಿ, ಬಹುಜನ್ಮಾರ್ಜಿತ ಪುಣ್ಯವಶೇನ, ಅನೇಕ 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 ಜನ್ಮಗಳಲ್ಲಿ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯ, ಮರವಾಗಿ ನೆರಳು ಕೊಟ್ಟಿರಬಹುದು, ಹಸುವಾಗಿ 4 ಜನಕ್ಕೆ ಹಾಲು ಕೊಟ್ಟಿರಬಹುದು, ಭೂಮಿಗೆ ಬೇಕಾದ ಗೊಬ್ಬರ ಕೊಟ್ಟಿರಬಹುದು, ಅಂತೂ ಹೀಗೆಲ್ಲ ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯ, ಆ ಪುಣ್ಯದಿಂದಾಗಿ ಕಸ್ಮಿಂಶ್ಚಿತ್ ಜನ್ಮನಿ, ಯಾವುದೋ ಒಂದು ಜನ್ಮದಲ್ಲಿ, ಸಪ್ತಮೇ ಮಾಸಿ 7ನೇ ತಿಂಗಳು ಬಂದಾಗ, ಅದಕ್ಕೆ 7, 8ನೇ ತಿಂಗಳದೆಲ್ಲ ಸೀಮಂತ ಮಾಡಿರ್ತಕ್ಕಂಥ ಕ್ರಮ ಇರೋದು. ಯಾಕೆ? ಆ ಮಗುವಿಗೆ ಜ್ಞಾನ ಬರುತ್ತೆ, ಸಿಕ್ಕಾಪಟ್ಟೆ ತುಂಬಾ ವೇದನೆ ಆಗತ್ತೆ. ಆ ವೇದನೆಯನ್ನ ಕಡಿಮೆ ಮಾಡುವಂತ ಸೀಮಂತವನ್ನ ಮಾಡಿ ಲಕ್ಷ್ಮೀನಾರಾಯಣ ದೇವರಲ್ಲಿ ಪ್ರಾರ್ಥನೆ ಮಾಡತಕ್ಕಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಸಪ್ತಮೇ ಮಾಸಿ 7ನೇ ತಿಂಗಳು ಬಂದಾಗ ಪೂರ್ವತನಾನಿ ಜನ್ಮಾನಿ ಸ್ಮರನ್ನು, ತಾನು 7ನೇ ತಿಂಗಳು ಈಗ ತಾಯಿಯ ಹೊಟ್ಟೆಯಲ್ಲಿದ್ದೇನೆ ಅಂದ್ರೆ ಇದು ನನ್ನ ಮೊದಲ ಜನ್ಮ ಅಲ್ಲ,
ತನ್ನ ಹಿಂದಿನ ಎಷ್ಟು ಜನ್ಮಗಳಾಗಿದ್ದಾವೆ ಅಂತ ಹೇಳಿ ಪೂರ್ವ ಜನ್ಮಾನಿ ಸ್ಮರನ್ನು, ತನ್ನ ಎಲ್ಲಾ ಹಿಂದಿನ ಜನ್ಮಗಳನ್ನು ಸ್ಮರಣೆ ಮಾಡಿಕೊಂಡು ಮಾತ್ರ ಭುಕ್ತೈಹಿ ಕಟುತೀಕ್ಷ್ಣ ಕ್ಷಾರಾದಿಭಿಹಿ, ತಾಯಿ ತಿಂದಿರುವಂತಹ ಕಟು ಅತ್ಯಂತ ಖಾರವಾಗಿರುವಂತಹ, ತೀಕ್ಷ್ಣ ಅಂದ್ರೆ ತಿಂದ್ರೆ ಒಳಗೆ ದೇಹ ಎಲ್ಲ ಬಿಸಿಯಾಗ್ತಕ್ಕಂತಹ ಆಹಾರ ತೀಕ್ಷ್ಣ, ಕ್ಷಾರ ಉಪ್ಪು ಇರತಕ್ಕಂತಹ ಆಹಾರ, ಇದೆಲ್ಲವನ್ನು ಕೂಡ ಕ್ಷಾರಾದಿಭಿಹಿ ಸರ್ವಾಂಗೇಶು ಉತ್ಪನ್ನ ವೇದನ, ಅಲ್ಲಿ ಮಗುವಿನ ಕೋಮಲವಾದ ದೇಹ, ಮಗುವಿನ ಕೋಮಲವಾದ ದೇಹಕ್ಕೆ ಹಿತವಾದ ಆಹಾರವನ್ನ ತಾಯಿ ಸ್ವೀಕಾರ ಮಾಡಬೇಕು. ಅಂದ್ರೆ ಈ ಮಜ್ಜಿಗೆ ಪದಾರ್ಥಗಳು, ತಂಬುಳಿ ಇತ್ಯಾದಿಗಳನ್ನ. ಆದರೆ ಆ ಸಂದರ್ಭದಲ್ಲೇ ಬಯಕೆಗಳು, ಬಾಯಿಯ ಬಯಕೆಗಳು ಜಾಸ್ತಿಯಾಗಿ ವಿಪರೀತ ಖಾರ, ವಿಪರೀತ ಹುಳಿ, ವಿಪರೀತ ಉಪ್ಪು ಇಂಥ ಆಹಾರಗಳನ್ನು ಸ್ವೀಕಾರ ಮಾಡಿದಾಗ ಆ ಎಳೆ ಚರ್ಮದ ಮಗುವಿಗೆ ಸರ್ವೇಶು ಉತ್ಪನ್ನ ವೇದನ, ಎಲ್ಲ ಅಂಗಗಳಲ್ಲಿ ಚರ್ಮಗಳಲ್ಲಿ ಏನಾಗುತ್ತೆ, ವಿಪರೀತವಾಗಿರತಕ್ಕಂಥ ದುಃಖವಾಗತ್ತೆ. ಸರ್ವಾಂಗೇಶು ಉತ್ಪನ್ನ ವೇದನ, ಪ್ರತಿಯೊಂದು ಅವಯವಗಳಲ್ಲೂ ಏನಾಗತ್ತೆ, ತುಂಬಾ ವೇದನ. ವೇದನ ಅಂದ್ರೆ ನೋವು ಅಂತ ಅರ್ಥ. ನೋವಾಗತ್ತೆ, ಉರಿ ಆಗತ್ತೆ. ತದನಂತರದಲ್ಲಿ ವಿಣ್ಮೂತ್ರ ಗರ್ತ, ವಿಟ್ ಅಂದ್ರೆ ಮಲ, ಮೂತ್ರ ಇವುಗಳ ಒಂದು ಹೊಂಡ, ಗರ್ತ ಅಂದ್ರೆ ಹೊಂಡ, ಅಲ್ಲಿ ಗರ್ತಸ್ಥೈಹಿ ಕೃಮಿಭಿಹಿ, ಅಲ್ಲಿ ಇರುವಂತಹ ಕೃಮಿಗಳು, ಅಲ್ಲಿರ್ತಕ್ಕಂಥ ಹೊಟ್ಟೆಯಲ್ಲಿರುವಂತಹ ಜಂತುಹುಳು ಮೊದಲಾದ ಹುಳುಗಳು, ಅವುಗಳಿಂದಾಗಿ ಕ್ಷತ ಸರ್ವಾಂಗ ಅಂದ್ರೆ ಕಚ್ಚಲ್ಪಟ್ಟ ಎಲ್ಲ ಅವಯವ ಉಳ್ಳವನಾಗಿ, ಪ್ರತಿ ಕ್ಷಣಂ ಮೂರ್ಛಮಾಪ್ನುವಾನಃ, ಪ್ರತಿ ಕ್ಷಣಕ್ಕೂ ಸ್ವಲ್ಪ ಹೊತ್ತು ಮಗು ಎಚ್ಚರಿಕೆಯಿಂದ ಇರತ್ತೆ, ಮಗುವಿನ ಮೂಮೆಂಟ್ ಗೊತ್ತಾಗತ್ತೆ, ಹಸ್ತಪಾದಾದಿ ಅವಯವಗಳ ಚಲನೆ ಗೊತ್ತಾಗತ್ತೆ, ಇದ್ದಕ್ಕಿದ್ದಾಗೆ ಸ್ವಲ್ಪ ಹೊತ್ತಿಗೆ ಏನು ಗೊತ್ತಾಗೋದಿಲ್ಲ. ಯಾಕೆ? ಮಗು ಮೂರ್ಛೆ ಹೋಗಿರುತ್ತೆ. ಮೂರ್ಛಾಮ ಆಪ್ನುಮಾನಃ, ಮೂರ್ಛೆಯನ್ನು ಹೊಂದಿ ಪಂಜರೇ ಶಕುಂತಃ ಇವ, ಒಂದು ಪಂಜರದಲ್ಲಿ ಸಿಕ್ಕಾಕೊಂಡ ಶಕುಂತ ಪಕ್ಷಿಯಂತೆ, ಸ್ವಾಂಗಚೇಷ್ಟಾಯಾಮ್ ಅಪಿ ಅಕಲ್ಪ, ತನ್ನದೇ ಆದ ಅವಯವಗಳು, ಕೈ ಕಾಲುಗಳು ಬೇರೆಯವರದಲ್ಲ, ಅವಂದೇ ಕೈ, ಆದ್ರೆ ಸ್ವಾಂಗಚೇಷ್ಟಾಯಾಮ್ ಅಪಿ, ತನ್ನದೇ ಅವಯವವಾಗಿದ್ರೂ ಕೂಡ ಅಕಲ್ಪ, ಅದನ್ನ ಕ್ರಿಯಾ ಮಾಡ್ಲಿಕ್ಕೆ, ಚೇಷ್ಟ ಅಂದ್ರೆ ಅಲ್ಲಾಡ್ಸೋದು, ಆ ಕಡೆ ಈ ಕಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತಲೆ ತುರ್ಸತ್ತೆ, ಕೆರ್ಕೊಳ್ಳಿಕ್ಕೆ ಆಗಲ್ಲ, ಬೆನ್ನು ತುರ್ಸತ್ತೆ, ಕೈ ಹಾಕಿ ತುರ್ಸ್ಕೊಳ್ಲಿಕ್ಕೆ ಆಗಲ್ಲ. ಆತರ ಸ್ವಾಂಗ ಹಸಿವಾಗತ್ತೆ, ಬೇಕು ಅಂದ ಕೂಡ್ಲೆ ಊಟ ಸಿಗಲ್ಲ, ಬಾಯಾರಿಕೆ ಆಗತ್ತೆ, ಬೇಕು ಅಂದ ಕೂಡ್ಲೆ ನೀರು ಸಿಗಲ್ಲ. ಹೀಗೆ ಸ್ವಾಂಗಚೇಷ್ಟಾಯಾಮಪಿ ಅಕಲ್ಪ, ಅಕಲ್ಪ ಶಬ್ದಕ್ಕೆ ಅಸಮರ್ಥ, ತನ್ನ ಅವಯವಗಳ ಚಲನವಲನಗಳನ್ನ ಮಾಡ್ಲಿಕ್ಕೂ ಕೂಡ ಅಸಮರ್ಥನಾಗಿ, ಜನ್ಮ ಶತೋದ್ಭವಂ ದುಃಖಂ ಅನುಸ್ಮರನ್ನ, ನೂರಾರು, ಶತ ಅಂದ್ರೆ ನೂರು ಅಂತಲ್ಲ, ಅನೇಕ ಜನ್ಮಗಳಲ್ಲಿ ಉಂಟಾದ ದುಃಖವನ್ನ ಸ್ಮರಣೆ ಮಾಡಿಕೊಂಡು, ದೀರ್ಘಂ ಉಚ್ಛ್ವಸನ್, ದೀರ್ಘ ಶ್ವಾಸವನ್ನ ಬಿಟ್ಟು, ಒಬ್ಬ ಎಂಥ ಕಷ್ಟವನ್ನ ಅನುಭವಿಸ್ತಾ ಇದ್ದೇನೆ ಅಂತ ದೀರ್ಘ ಶ್ವಾಸವನ್ನ ಬಿಟ್ಟು, ಪುನಃ ವೇವಂ ವಿಧಂ ಕರ್ಮನ ಕುರ್ಯಾಂ, ಇವತ್ತು ನಾನೇನು ದುಃಖವನ್ನ ಅನುಭವಿಸ್ತಾ ಇದ್ದೇನೆ, ಈ ದುಃಖಕ್ಕೆ ಕಾರಣ ನನ್ನ ಹಿಂದಿನ ಜನ್ಮದ ಪಾಪಗಳು, ಇನ್ನೊಮ್ಮೆ ಇಂಥ ಕರ್ಮಗಳನ್ನ ಮಾಡೋದಿಲ್ಲ. ಪುನಃ ಏವಂ ವಿಧಂ ಕರ್ಮ, ಈ ನನ್ನ ಗರ್ಭವಾಸದ ದುಃಖಕ್ಕೆ ಕಾರಣವಾದಂತಹ ಹಿಂದಿನ ಜನ್ಮಗಳ ಕರ್ಮವನ್ನ ನಕುರ್ಯಾಂ, ಅಹಂ ನಕುರ್ಯಾಂ, ಮಾಡೋದಿಲ್ಲ. ಇತಿ ಪಶ್ಚಾತ್ತಪ್ಯಮಾನ, ಪಶ್ಚಾತ್ ಅಂದ್ರೆ ತದನಂತರ, ತಪ್ಯಮಾನ ತಪಸಂತಾಪೆ, ಅದಕ್ಕೆ ಪಶ್ಚಾತ್ತು ತಾಪ, ಪಶ್ಚಾತ್ ಅಂದ್ರೆ ನಂತರ, ಕೆಟ್ಟದ್ದನ್ನ ಮಾಡಿದ ನಂತರ ತಾಪವನ್ನ ಅನುಭವಿಸ್ತಾ, ಪಶ್ಚಾತ್ತಪ್ಯಮಾನ ಅಪಿ, ಹಾಗೆ ಪಶ್ಚಾತ್ತಾಪವನ್ನ ಅನುಭವಿಸ್ತಾ ಇದ್ರೂ ಕೂಡ ತತ್ ಪರಿಹಾರ ಅಶಕ್ತ, ನಾನು ಬರೀ ಪಶ್ಚಾತ್ತಾಪ ಪಡ್ತಿದ್ದೇನೆ, ಪರಿಹಾರ ಏನ್ ಮಾಡ್ಕೊಳ್ಬೇಕು ಗೊತ್ತಿಲ್ಲ. ಪರಿಹಾರ ಅಶಕ್ತ ಏವಂ ಚಿಂತೆಯನ್ನ ಅಷ್ಟೇ, ಈ ರೀತಿಯಲ್ಲಿ ಚಿಂತನೆಯನ್ನ ಮಾಡಿಕೊಂಡು ಹೊಟ್ಟೆಯ ಒಳಗೆ ಇರತಕ್ಕಂಥ ಮಗು 7, 8, 9ನೇ ತಿಂಗಳಿನಲ್ಲಿ ಈ ರೀತಿಯಾಗಿ ದಿವಸವನ್ನ ಕಳೆಯುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಕೇವಲ ಪೀಠಿಕೆ ಆಯ್ತು. ಶ್ಲೋಕಕ್ಕೆ ಸಂಬಂಧಪಟ್ಟ ವಿವರಣೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಾಕ್ಯಗಳ ವಿವರಣೆ ಮುಂದೆ ಬರುತ್ತೆ. ಅನ್ವಯ ಬೇಕಾದ್ರೆ ಒಮ್ಮೆ ಹೇಳ್ಬಿಡ್ತೀನಿ. ದೇಹಿ ಅನ್ಯ ದೇಹ ವಿವರೆ ಜಠರಾಗ್ನಿನ ವೃಷತಪ್ತ ದೇಹ ಅಸೃಕ್ ವಿಣ್ಮೂತ್ರ ಕೂಪ ಪತಿತಃ ಇತಃ ವಿವಸಿತುಂ ಇಚ್ಛನ್ ಸ್ವಮಾಸಾನ್ ಗಣಯನ್ ಕೃಪಣಧೀಹಿ ಭವತ ಕದಾನು ನಿರ್ವಾಸ್ಯತೆ ಇತಿ ಚಿಂತಯತಿ. ಇತಿ ಚಿಂತಯತಿ ಅಂತ ಇಲ್ಲ, ಹೀಗೆ ಆ ದೇಹದ ಒಳಗಡೆ ಇರತಕ್ಕಂಥ ಜೀವಿ ಚಿಂತನೆಯನ್ನ ಮಾಡ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.